ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮುಂದೆ ಬರಲಿರುವಂತಹ PSTR, GPSTR ಮತ್ತು HSTR ಪರೀಕ್ಷೆಗಳಿಗೆ ಪ್ರಮುಖವಾಗಿ ಬೇಕಾಗಿರುವಂತಹ ಕನ್ನಡ ಭಾಷಾ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಪ್ರಮುಖವಾದಂಥ ಪ್ರಶ್ನೆಗಳ ಒಂದು ವಿವರಣೆ ಸಹಿತ ಈ ಒಂದು ವಿಡಿಯೋದಲ್ಲಿ ವಿವರಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ. ಇಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂಥ ಪ್ರಮುಖ ಮುಖ್ಯಾಂಶಗಳ ಪ್ರಶ್ನೆಗಳನ್ನು ಇಲ್ಲಿ ವಿವರಿಸಲಾಗುವುದು. ಮೊದಲನೇದಾಗಿ ಮರಿಯಪ್ಪ ಭಟ್ಟರು ಬರೆದ ಸಾಹಿತ್ಯ ಕೃತಿ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ. ಮರಿಯಪ್ಪ ಭಟ್ಟರು ಬರೆದ ಸಾಹಿತ್ಯ ಕೃತಿ ಯಾವುದಪ್ಪ ಅಂದರೆ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ. ನಂತರ ಕಪ್ಪೆ ಅರಭಟ ಶಾಸನವನ್ನು ಚಿತ್ರಿಸುವ ಶಾಸನ ಯಾವುದಪ್ಪ ಅಂದರೆ ಬಾದಾಮಿ ಶಾಸನ. ಕಪ್ಪೆ ಅರಭಟನ ಸಾಹಸವನ್ನು ಚಿತ್ರಿಸುವಂತಹ ಶಾಸನ ಯಾವುದಪ್ಪ ಅಂದರೆ ಬಾದಾಮಿ ಶಾಸನ. ನಂತರ ತಂಬೂಲಾಚಾರ್ಯನ ತತ್ವಧಾರ್ಥದ ಮೇಲಿನ ವ್ಯಾಖ್ಯಾನ ಗ್ರಂಥವಿದು. ಗುಣಗಾಂಕಿಯಂ ಎಂಬುದು ಇದು ತಂಬೂಲಾಚಾರ್ಯನ ತತ್ವಧಾರ್ಥದಲ್ಲಿ ಮೇಲೆ ರಚನೆ ಮಾಡಿರುವಂತಹ ಪ್ರಮುಖ ಗ್ರಂಥವಾಗಿದೆ. ಕನ್ನಡದಲ್ಲಿ ಪ್ರಭುತ್ವವನ್ನು ರಚಿಸಿದವರು ಶ್ಯಾಮ ಕುಂದಾಚಾರ್ಯರು. ಇವರು ಕನ್ನಡದಲ್ಲಿ ಪ್ರಭುತ್ವವನ್ನು ರಚಿಸಿದವರು. ರಾಮಚಂದ್ರ ಚರಿತ ಪುರಾಣಂ ಕೃತಿಗಿರುವ ಮತ್ತೊಂದು ಹೆಸರು ಏನಪ್ಪ ಅಂದರೆ ಪಂಪರಾಮಾಯಣ. 6ನೇ ಪ್ರಶ್ನೆ, ಜನತೆಗಾಗಿ ಬರೆದ ಮೊದಲನೆಯ ಜೈನ ಪುರಾಣ ಎಂಬ ಬಿರುದು ಪಡೆದಿರುವ ಕೃತಿ ಧರ್ಮಾಮೃತ. ಜನ್ನ ಮಹಾಕವಿಯ ತಂದೆ ತಾಯಿ ಯಾರಪ್ಪ ಅಂದರೆ ಶಂಕರ, ತಂದೆ, ತಾಯಿ ಗಂಗಾದೇವಿ. ಅಭಯಮತಿ, ಅಭಯರುಚಿರ ವಿಚಾರವನ್ನು ಒಳಗೊಂಡ ಜನ್ನನ ಕೃತಿ ಯಾವುದಪ್ಪ ಅಂದರೆ ಯಶೋಧರ ಚರಿತೆ. ಅಮೃತಮತಿಯು ಈತನ ಸಂಗೀತಕ್ಕೆ ಆಕರ್ಷಿತಳಾಗುತ್ತಾಳೆ. ಅಷ್ಟವಂಕ ಎಂಬ ಮಾವುತನ ಒಂದು ಪ್ರೀತಿಗೆ ಆಕರ್ಷಿತಳಾಗ್ತಾಳೆ. ಆಂಡಯ್ಯ ಕವಿಯ ಆಶ್ರಯದಾತ ಯಾರು? ಕಾಮದೇವ. ಆಂಡಯ್ಯ ಕವಿಯ ಆಶ್ರಯದಾತ ಕಾಮದೇವ. ನಂತರ ಸೊಬಗಿನ ಸುಗ್ಗಿ, ಮದನ ವಿಜಯ ಎಂಬ ಹೆಸರುಗಳಿಂದ ಕರೆಯಲ್ಪಡುವ ಆಂಡಯ್ಯನ ಕೃತಿ ಯಾವುದಪ್ಪ ಅಂದರೆ ಕಬ್ಬಿಗರ ಕಾವಂ. ಇದು ಆಂಡಯ್ಯ ಬರೆದ ಶೃಂಗಾರಮಯ ಖಂಡಕಾವ್ಯ. ಕಬ್ಬಿಗರ ಕಾವ್ಯ ಅನ್ನೋದು ಆಂಡಯ್ಯ ಬರೆದ ಶೃಂಗಾರಮಯವಾದಂತಹ ಖಂಡಕಾವ್ಯವಾಗಿದೆ. ನೇಮಿಚಂದ್ರ ಬರೆದ ಚಂಪು ಕಾವ್ಯವಿದು. ನೇಮಿನಾಥ ಪುರಾಣ ಮತ್ತು ಲೀಲಾವತಿ ಪ್ರಬಂಧಂ. ಇದು ನೇಮಿಚಂದ್ರ ಬರೆದಿರುವಂಥ ಚಂಪು ಕಾವ್ಯ ಅಂತ ಕೇಳಿದರೆ ನೇಮಿನಾಥ ಪುರಾಣ ಅಥವಾ ಲೀಲಾವತಿ ಪ್ರಬಂಧ ಅನ್ನೋದು. ನಂತರ ಲೀಲಾವತಿ ಪ್ರಬಂಧ ಪ್ರೌಢಕಾವ್ಯ ಒಳಗೊಂಡಿರುವ ಆಶ್ವಾಸಗಳ ಸಂಖ್ಯೆ ಎಷ್ಟು ಅಂದರೆ 14. ಕವಿ ರುದ್ರಭಟ್ಟನ ಆಶ್ರಯದಾತ. ಕವಿ ರುದ್ರಭಟ್ಟನಿಗೆ ಆಶ್ರಯ ನೀಡಿದವರು ಹೊಯ್ಸಳರ ದೊರೆ ವೀರಬಲ್ಲಾಳ. ನಂತರ ಕೃಷ್ಣನ ಚರಿತ್ರೆಯನ್ನು ಹೇಳುವ ರುದ್ರಭಟ್ಟನ ಕಾವ್ಯ ಇದು. ಜಗನ್ನಾಥ ವಿಜಯ ಅನ್ನೋದು ಕೃಷ್ಣನ ಚರಿತ್ರೆಯನ್ನು ಹೇಳುವಂತಹ ಕಾವ್ಯ. ಜಗನ್ನಾಥ ವಿಜಯ. ಷಡಕ್ಷರ ದೇವರ ರಾಜಶಂಕರ ವಿಲಾಸ ಕೃತಿಗೆ ಆಕಾರ ಯಾವುದಂದರೆ ಭಾವಚಿಂತಾರತ್ನ ಅನ್ನೋದು ಇದು ಷಡಕ್ಷರ ದೇವನ ಕೃತಿಯಾದಂತಹ ರಾಜಶಂಕರ ವಿಲಾಸ ಈ ಕೃತಿಗೆ ಆಧಾರ ಅಥವಾ ಆಕಾರ ಗ್ರಂಥವಾಗಿರುತ್ತದೆ. ಜೇಡರ ದಾಸಿಮಯ್ಯನ ಅಂಕಿತ ನಾಮ ಯಾವುದು ಅಂದರೆ ರಾಮನಾಥ. ಅಕ್ಕಮಹಾದೇವಿ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ. ಭಕ್ತಿ ಬೇಕು, ವಿರಕ್ತಿ ಬೇಕು, ಶಕ್ತಿ ಬೇಕು, ಮುಂದೆ ಮುಕ್ತಿ ಬಯಸುವಂಗೆ ಎಂಬ ಕೀರ್ತನೆಯ ರಚನಾಕಾರರು ಶ್ರೀಪಾದರಾಯರು. ಕರ್ನಾಟಕ ಸಂಗೀತ ಪಿತಾಮಹ ಅಂತ ಯಾರನ್ನು ಕರೀತಾರೆ ಅಂದರೆ ಪುರಂದರದಾಸರನ್ನು ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಕರೀತಾರೆ. ಅದೇ ರೀತಿಯಾಗಿ ಪುರಂದರದಾಸರ ಗುರುಗಳು ವ್ಯಾಸರಾಯರು. ಕನಕದಾಸನ ವೀರಚರಿತೆ, ನಳಚರಿತೆ ಅತ್ಯಂತ ರಮ್ಯವಾದ ಒಂದು ಕಾವ್ಯ ಯಾವುದಪ್ಪ ಅಂದರೆ ಕಥನ ಕಾವ್ಯ. ಕನಕದಾಸ ಅವರು ರಚನೆ ಮಾಡಿರುವಂತಹ ನಳಚರಿತ್ರೆ ಅತ್ಯಂತ ರಮ್ಯವಾದಂತಹ ಒಂದು ಕಥನ ಕಾವ್ಯ ಇದು. ರಾಮಧಾನ್ಯ ಚರಿತ್ರೆ ಒಂದು ಖಂಡಕಾವ್ಯ. ರಾಮಧಾನ್ಯ ಚರಿತ್ರೆ ಅನ್ನೋದು ಏನಪ್ಪ ಅಂದರೆ ಇದು ಖಂಡಕಾವ್ಯ ಆಗಿದೆ. ವಾದಿರಾಜರು ಬರೆದ ವೈಕುಂಠ ವರ್ಣನೆ ಕೃತಿಗಿರುವ ಮತ್ತೊಂದು ಹೆಸರು
ವಾದಿರಾಜರವರು ರಚನೆ ಮಾಡಿರುವಂತಹ ವೈಕುಂಠ ವರ್ಣನೆ ಎಂಬ ಕೃತಿಗೆ ಮತ್ತೊಂದು ಹೆಸರಿದೆ. ಅದು ಏನಂದರೆ ತತ್ವಸಾರದ ಸೊಬಗಿನ ಸೋನೆ. ಕೆಂಪು ನಾರಾಯಣ ಮುದ್ರ ಮಂಜುಷ ಕೃತಿಗೆ ಮೂಲಾಧಾರ ಯಾವುದಪ್ಪ ಅಂದರೆ ವಿಶಾಖದತ್ತನ ಮುದ್ರ ರಾಕ್ಷಸ ಎಂಬ ಕೃತಿ. ಮುದ್ದಣ್ಣನ ಪೂರ್ಣ ಹೆಸರೇನಪ್ಪ ಅಂದರೆ ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣಪ್ಪ ಅನ್ನೋದು ಮುದ್ದಣ್ಣನ ಪೂರ್ಣ ಹೆಸರಾಗಿದೆ. ಮುದ್ದಣ್ಣ ರಚಿಸಿದ ಯಕ್ಷಗಾನ ಕೃತಿಗಳು ರತ್ನಾವತಿ ಕಲ್ಯಾಣ, ಕುಮಾರ ವಿಜಯ. ಮುದ್ದಣ್ಣ ಬರೆದ ಶ್ರೀರಾಮ ಪಟ್ಟಾಭಿಷೇಕ ಪದ್ಯಕಾವ್ಯದ ಛಂದಸ್ಸು. ಮುದ್ದಣ್ಣನು ಬರೆದಂತಹ ಶ್ರೀರಾಮ ಪಟ್ಟಾಭಿಷೇಕ ಪದ್ಯಕಾವ್ಯದ ಛಂದಸ್ಸು ವಾರ್ಧಕ ಷಟ್ಪದಿಯದಲ್ಲಿ. ಷಟ್ಪದಿಗಳು ಎಷ್ಟಿದಾವಪ್ಪ ಅಂದರೆ 6: ಶರ, ಕುಸುಮ, ಭೋಗ, ಭಾಮಿನಿ, ವಾರ್ಧಕ, ಪರಿವರ್ಧಿನಿ. ಅದರಲ್ಲಿ ಮುದ್ದಣ್ಣ ಬರೆದಿರುವಂತಹ ಶ್ರೀರಾಮ ಪಟ್ಟಾಭಿಷೇಕ ಪದ್ಯಕಾವ್ಯ ಯಾವುದಪ್ಪ ಅಂದರೆ ವಾರ್ಧಕ ಷಟ್ಪದಿಯಲ್ಲಿ ರಚನೆ ಮಾಡಿದ್ದಾನೆ. ಅರುಣೋದಯ ಆಂಗ್ಲ ಕನ್ನಡ ಸಚಿತ್ರ ಮಾಸಪತ್ರಿಕೆ ನಡೆಸುತ್ತಿದ್ದವರು BH ರೈಸ್ ಅವರು. ಪ್ರಕಾವ್ಯ ಮಾಲಿಕೆ ಕೃತಿಯ ಕರ್ತೃ WG ವರ್ತ್. ಪ್ರಕಾವ್ಯ ಮಾಲಿಕೆಯ ಕೃತಿಯ ಒಂದು ಕರ್ತೃ WG ವರ್ತ್ ಅವರು. ಯಾತ್ರಿಕನ ಸಂಚಾರ ಕೃತಿಯ ಕರ್ತೃ ಹರ್ಮನ್ ಮೋಗ್ಲಿಗ್. ಯಾತ್ರಿಕನ ಸಂಚಾರ ಕೃತಿಯ ಕರ್ತೃ ಇವರು ಹರ್ಮನ್ ಮೋಗ್ಲಿಗ್. ಸ್ನೇಹಿತರೆ, ಇದೆಲ್ಲ ಏನಪ್ಪ ಅಂದರೆ HSTR ಕನ್ನಡ ಭಾಷಾ ಶಿಕ್ಷಕರಿಗೆ ಯಾರೆಲ್ಲ ತಯಾರಿ ನಡೆಸ್ತಿದ್ದೀರೋ ಅವರಿಗೆ ಉಪಯುಕ್ತವಾಗುವಂತಹ ಪ್ರಮುಖ ಕನ್ನಡ ಸಾಹಿತ್ಯದ ಮೇಲೆ ಬರುವಂಥ ಪ್ರಮುಖ ಪ್ರಶ್ನೆಗಳ ಒಂದು ವಿವರಣೆಯಾಗಿದೆ. ಈ ಒಂದು ಪ್ರಶ್ನೆಗಳು 100ಕ್ಕೆ 100 ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ವಿಡಿಯೋನು ಎಲ್ಲರೂ ಕೊನೆಯವರೆಗೆ ನೋಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇದೇ ರೀತಿಯಾದಂತಹ ವಿಡಿಯೋ ಸರಣಿಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ ನಿಮಗಾಗಿ ಈ ಒಂದು ವಿಡಿಯೋವನ್ನು ಮಾಡಲಾಗುವುದು. ಎಲ್ಲರೂ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. 33ನೇ ಪ್ರಶ್ನೆ ನೋಡೋದಾದರೆ ಶಬ್ದಾನುಶಾಸನ ಕೃತಿಯ ಕರ್ತೃ ಭಟ್ಟಕಳಂಕ. ಭಟ್ಟಕಳಂಕ ಇದು ರಚನೆ ಮಾಡಿರೋದು ಶಬ್ದಾನುಶಾಸನ. ಜವನಿಗೆಯೋ ಒನಕೆವಾಡಿಯು ಅಥವಾ ಕನ್ನಡ ನಾಡಿನಲ್ಲಿ ಜನಪ್ರಿಯವಾದಂಥ ಸೈಗೊಟ್ಟ ಶಿವಮಾರನ ಕೃತಿ ಗಜಾಷ್ಟಕ. ಗುಣವರ್ಮನು ರಚಿಸಿದ 2 ಉದ್ಗಂತ ಗ್ರಂಥಗಳು ಹರಿವಂಶ ಮತ್ತು ಶೂದ್ರಕ. ಸೂಕ್ತಿ ಸುಧಾರಣಾ ಕೃತಿಯ ಕರ್ತೃ ಮಲ್ಲಿಕಾರ್ಜುನ. ಮುಂದಿನ ಪ್ರಶ್ನೆ ಕಾವ್ಯಸಾರ ಎಂಬ ಹೆಸರು ಪಡೆದಿರುವ ಮಲ್ಲಿಕಾರ್ಜುನನ ಕೃತಿ ಸೂಕ್ತಿ ಸುಧಾರಣವ. ಕಾವ್ಯಸಾರ ಎಂಬ ಹೆಸರು ಪಡೆದಿರುವಂತಹ ಮಲ್ಲಿಕಾರ್ಜುನ ರಚನೆ ಮಾಡಿರುವಂಥ ಕೃತಿ ಯಾವುದು? ಸೂಕ್ತಿ ಸುಧಾರಣವಂತ. ಕೇಶಿರಾಜನ ಸೋದರ ಮಾವ ಯಾರಪ್ಪ ಅಂದರೆ ಜನ್ನ. ಶಬ್ದಮಣಿ ದರ್ಪಣಂ ಎಂಬ ಹಳಗನ್ನಡ ವ್ಯಾಕರಣ ಗ್ರಂಥ ಕರ್ತೃ ಕೇಶಿರಾಜ. ತಿರುಮಲಾರ್ಯ ವಿರಚಿತ ಚಿಕ್ಕದೇವರಾಜ ವಿಜಯ ಕೃತಿಯ ಸಾಹಿತ್ಯ ಪ್ರಕಾರ ಯಾವುದಪ್ಪ ಅಂದರೆ ಚಂಪು ಸಾಹಿತ್ಯ. ತಿರುಮಲಾರ್ಯ ರಚನೆ ಮಾಡಿರುವಂತಹ ಚಿಕ್ಕದೇವರಾಜ ವಿಜಯ ಕೃತಿಯ ಸಾಹಿತ್ಯ ಪ್ರಕಾರ ಯಾವ ಸಾಹಿತ್ಯ ಪ್ರಕಾರದಲ್ಲಿ ರಚನೆ ಮಾಡಿದ್ದಾರೆ ಅಂದರೆ ಚಂಪು ಸಾಹಿತ್ಯದಲ್ಲಿ ರಚನೆಯಾಗಿದೆ. ಯಾವ ಕೃತಿ ಅಂದರೆ ಚಿಕ್ಕದೇವರಾಜ ವಿಜಯ. ದನಗುರು ಮಠದ ಸನ್ಯಾಸಿಯಾಗಿದ್ದ ಕವಿ ಯಾರು? ದನಗುರು ಮಠದ ಸನ್ಯಾಸಿ ಯಾರಪ್ಪ ಅಂದರೆ ಷಡಕ್ಷರಿ. ಕವಿ ಕರ್ಣ ರಸಾಯನ ಎಂಬ ಸಂಸ್ಕೃತ ಗ್ರಂಥ ರಚನೆಕಾರ ಯಾರಂದರೆ ಷಡಕ್ಷರಿ. ಅನುಭವ ಮಂಟಪದ ಅಧ್ಯಕ್ಷನಾಗಿ ಶೂನ್ಯ ಸಿಂಹಾಸನದ ದೊರೆಯಾದವನು ಅಲ್ಲಮಪ್ರಭು. ಹೊನ್ನು ಮಾಯೆ ಎಂಬುವರು ಹೆಣ್ಣು ಹೊನ್ನು ಮಣ್ಣು ಮಾಯೆಯಲ್ಲ ಎಂಬ ವಚನದ ಕರ್ತೃ ಅಲ್ಲಮಪ್ರಭು. ಕನ್ನಡ ಸಾಹಿತ್ಯದ ಮೊದಲ ಕವಯಿತ್ರಿ ಮತ್ತು ವಚನಗಾರ್ತಿ ಅಕ್ಕಮಹಾದೇವಿ. 46ನೇ ಪ್ರಶ್ನೆ ಅಪರಾಜಿತೇಶ್ವರ ಶತಕ ಕೃತಿಯ ಕರ್ತೃ ರತ್ನಾಕರ ವರ್ಣಿ. ಇವರು ಶ್ರೀಪಾದರಾಯರ ಗುರುಗಳು. ಶ್ರೀಪಾದರಾಯರ ಗುರುಗಳು ಯಾರಪ್ಪ ಅಂದರೆ ಸ್ವರ್ಣವರ್ಣ ತೀರ್ಥರು. ಸ್ವರ್ಣವರ್ಣ ತೀರ್ಥರು ಶ್ರೀಪಾದರಾಯರ ಗುರುಗಳು. ನಂತರ ಪುರಂದರದಾಸರ ಕೀರ್ತನೆಗಳ ಅಂಕಿತ ಪುರಂದರ ವಿಠಲ. ಕನಕದಾಸರ ಅಂಕಿತ ನಾಮ ಆದಿಕೇಶವ. ಕನಕದಾಸರು ರಚಿಸಿದ ಮೋಹನ ತರಂಗಿಣಿ ಎಂಬ ಸಾಹಿತ್ಯ ಕೃತಿಗಿರುವ ಮತ್ತೊಂದು ಹೆಸರು ಕೃಷ್ಣಚರಿತೆ ಅಥವಾ ಕೃಷ್ಣಚರಿತೆ ಅನ್ನೋದು ಯಾವ ಕೃತಿಗಿರುವ ಹೆಸರು ಅಂದರೆ ಮೋಹನ ತರಂಗಿಣಿ ಎಂಬ ಕೃತಿಗೆ ಇರುವಂಥ ಹೆಸರು. ವಾದಿರಾಜರ ಕೀರ್ತನೆಗಳ ಅಂಕಿತ ಹಯವದನ.
ಜಗನ್ನಾಥದಾಸರ ಅಂಕಿತ ನಾಮ ಜಗನ್ನಾಥ ವಿಠ್ಠಲ. ಮುದ್ರಾ ಮಂಜೂಷ ಕೃತಿಯ ಪ್ರಧಾನ ರಸ ವೀರರಸ. ಅಂದರೆ ಮುದ್ರಾ ಮಂಜೂಷ ಅನ್ನೋ ಒಂದು ಕೃತಿ ಪ್ರಧಾನವಾಗಿ ಯಾವ ರಸವನ್ನು ಒಳಗೊಂಡಿದೆ ಅಂದರೆ ವೀರರಸವನ್ನು ಒಳಗೊಂಡಿರುವಂತಹ ಕೃತಿ. ಸಿಂಗಾರಾರ್ಯ ಬರೆದ ಕನ್ನಡದ ಮೊತ್ತ ಮೊದಲ ನಾಟಕ ಮಿತ್ರವಿಂದ ಗೋವಿಂದ. ಭಾರತೀಯರಲ್ಲಿ ಮೊದಲು ನವೋದಯ ಆರಂಭವಾದದ್ದು ಬಂಗಾಳದಲ್ಲಿ. ಭಾರತೀಯರಲ್ಲೇ ಮೊದಲು ನವೋದಯ ಆರಂಭವಾದದ್ದು ಎಲ್ಲಿಂದ ಅಂದರೆ ಬಂಗಾಳದಲ್ಲಿ. ಕಥನ ಕಾವ್ಯಕ್ಕಿರುವ ಇಂಗ್ಲೀಷಿನ ಸಂವಾದಿ ಪದ ಯಾವುದಂದರೆ ಬ್ಯಾಲೆಡ್. ಬ್ಯಾಲೆಡ್ ಅನ್ನೋದು ಇದು ಕಥನ ಕವನಕ್ಕಿರುವ ಇಂಗ್ಲೀಷಿನ ಸಂವಾದಿ ಪದ. ಕಥನ ಕವನ ರಚಿಸಿದ ಆಂಗ್ಲ ಕವಿಗಳಲ್ಲಿ ಮೊದಲಿಗ ಕ್ಯಾಂಟಂಬರಿಟೇಲ್ ಅನ್ನೋನು ಇದೂನು ಕಥನ ಕವನವನ್ನು ಮೊದಲ ಬಾರಿ ಇಂಗ್ಲೀಷ್ನಲ್ಲಿ ರಚನೆ ಮಾಡೋದಂತ. ಮಾಸ್ತಿಯವರು ರಚಿಸಿದ ಕಥನ ಕವನವಿದು. ಮಾಸ್ತಿ ವೆಂಕಟೇಶ್ ಅಯ್ಯರ್ ಅವರು ರಚನೆ ಮಾಡಿದಂತಹ ಒಂದು ಕಥನ ಕವನ ಯಾವುದಪ್ಪ ಅಂದರೆ ನವರಾತ್ರಿ. ಈ ಸಾಹಿತ್ಯ ಪ್ರಕಾರವನ್ನು ಕರತಲ ರಂಗಭೂಮಿ ಎಂದು ಕರೆಯಲಾಗಿದೆ. ಕರತಲ ರಂಗಭೂಮಿ ಅಂತ ಕಾದಂಬರಿ ಸಾಹಿತ್ಯವನ್ನು ಕರೀತಾರೆ. ನವೋದಯ ಕನ್ನಡ ಸಾಹಿತ್ಯದ ಆಚಾರ್ಯ ಪುರುಷ BM ಶ್ರೀಕಂಠಯ್ಯ. ನವೋದಯ ಕನ್ನಡ ಸಾಹಿತ್ಯದ ಆಚಾರ್ಯ ಪುರುಷ BM ಶ್ರೀಕಂಠಯ್ಯ. ವಿದ್ಯಾರ್ಥಿಗಳಿಗಾಗಿ BM ಶ್ರೀ ಅವರು ಬರೆದ ಆಂಗ್ಲ ಕೃತಿ ದಿ ಹ್ಯಾಂಡ್ ಬುಕ್ ಆಫ್ ರೆಟಾರಿಕ್. ವಿದ್ಯಾರ್ಥಿಗಳಿಗಾಗಿ BM ಶ್ರೀ ಅವರು ಆಂಗ್ಲ ಕೃತಿಯನ್ನು ಬರೀತಾರೆ. ಅದರ ಹೆಸರೇನಪ್ಪ ಅಂದರೆ ದಿ ಹ್ಯಾಂಡ್ ಬುಕ್ ಆಫ್ ರೆಟಾರಿಕ್ ಅನ್ನೋದು. ಧಾರವಾಡದಲ್ಲಿ ಕನ್ನಡ ಮಾತು ತಲೆ ಎತ್ತುವ ಬಗ್ಗೆ ಎನ್ನುವ ಉಪನ್ಯಾಸ ನೀಡಿದವರು BM ಶ್ರೀಕಂಠಯ್ಯ. BM ಶ್ರೀ ಅವರು ಬರೆದ ಇಂಗ್ಲಿಷ್ನ ಗೀತೆಗಳು ಒಂದು ಅನುವಾದ ಕೃತಿಯಾಗಿದೆ ಅದು. ನೆಕ್ಸ್ಟ್ BM ಶ್ರೀ ಅವರು ಅಶ್ವತ್ಥಾಮನ್ ರುದ್ರ ನಾಟಕದ ಮೂಲಕ ಪ್ರೇರಣೆ. ಸೋಫೋಕ್ಲಿಸನ್ ಎಜಾಕ್ಸ್ ನಾಟಕ. ಕನ್ನಡದ ಮೊದಲನೇ ರಾಷ್ಟ್ರಕವಿ ಗೋವಿಂದ ಪೈ. ನಂದಿಸೇನ ಮುನಿಯ ವೈರಾಗ್ಯವನ್ನು ಚಿತ್ರಿಸುವ ಶಾಸನ ಶ್ರವಣಬೆಳಗೊಳ ಶಾಸನ. ಗುಣನಂದಿಯನ್ನು ಭಗವಾನ್ ಗುಣನಂದಿ ಎಂದು ಗೌರವಿಸಿದವರು ಭಟ್ಟಕಳಂಕ. ಕನ್ನಡದ ಮೊದಲ ಶಾಸನವಿದು ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿರುವಂತಹ ಭಾಷೆ ಯಾವುದಪ್ಪ ಅಂದರೆ ಪೂರ್ವದ ಹಳೆಗನ್ನಡ. ಕನ್ನಡದಲ್ಲಿ ದೊರೆತಿರಬಹುದಾದ ಮೊದಲನೆಯ ಜೈನ ರಾಮಾಯಣ ಯಾವುದಂದರೆ ಪಂಪ ರಾಮಾಯಣ. ಶೃಂಗಾರ ರಸವೊಂದನ್ನೇ ನಿರೂಪಿಸಿರುವ ನೇಮಿಚಂದ್ರನ ಚಂಪು ಕಾವ್ಯ ಲೀಲಾವತಿ ಪ್ರಬಂಧ ಅನ್ನೋದು. ರುದ್ರಭಟ್ಟನು ರಚಿಸಿದ ಅಲಂಕಾರ ಗ್ರಂಥ ರಸಕಲಿಕೆ ಅನ್ನೋದು. ಮಲ್ಲಿಕಾರ್ಜುನ ಕವಿಗೆ ಇದ್ದ ಬಿರುದು ಚಿದಾನಂದ. ಕನ್ನಡದ ಮೊಟ್ಟಮೊದಲ ಸಂಕಲನ ಕೃತಿ ಸೂಕ್ತಿ ಸುಧಾರಣವ. ಷಡಕ್ಷರಿ ಕವಿಯ ಗುರು ಚಿಕ್ಕವೀರ ದೇಶಿಕ ಅನ್ನೋರು. ಕನ್ನಡದ ಮೊದಲ ಆದ್ಯ ವಚನಕಾರ ಜೇಡರ ದಾಸಿಮಯ್ಯ. ಬಸವಣ್ಣನವರ ಜನ್ಮಸ್ಥಳ ಬಿಜಾಪುರ ಜಿಲ್ಲೆಯ ಬಾಗೇವಾಡಿ. ಇದು ಬಸವಣ್ಣನವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ. ಅಲ್ಲಮ ಪ್ರಭುವಿನ ವಚನಗಳ ಅಂಕಿತ ಗುಹೇಶ್ವರ. ರತ್ನಾಕರ ವರ್ಣಿಯ ದೀಕ್ಷಗುರು ಚಾರುಕೀರ್ತಿ ಆಚಾರ್ಯ. ಉಂಡುಪವಾಸಿ ಬಳಸಿ ಬ್ರಹ್ಮಚಾರಿ ಎಂಬ ಹೇಳಿಕೆ ರತ್ನಾಕರ ವರ್ಣಿಯ ಈ ಕೃತಿಯಲ್ಲಿ ನೋಡಬಹುದು. ಭರತೇಶ ವೈಭವದಲ್ಲಿ ಉಂಡುಪವಾಸಿ ಬಳಸಿ ಬ್ರಹ್ಮಚಾರಿ. ಶ್ರೀಪಾದರಾಯರ ಕೀರ್ತನೆಗಳ ಅಂಕಿತ ರಂಗವಿಠಲ. 83ನೇ ಪ್ರಶ್ನೆ. ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ತನ್ನ ಗುರುವಿನಿಂದ ಹೊಗಳಿಸಿಕೊಂಡವರು ಪುರಂದರದಾಸರು. ವ್ರೀಹಿ ನೆರೆದೆಲಗ ಸತ್ವ ಪರೀಕ್ಷೆಯನ್ನು ವ್ರೀಹಿ ನೆರೆದೆಲಗರ ಸತ್ವ ಪರೀಕ್ಷೆಯನ್ನು ರಾಗಿಯ ಮಹಿಮೆಯನ್ನು ಎತ್ತಿ ಹಿಡಿದ ಕನಕದಾಸರ ಕೃತಿ ಶ್ರೀರಾಮಧಾನ್ಯ ಚರಿತ್ರೆ. ಪ್ರಸಂಗಾಭರಣ ಎಂಬ ಬಿರುದನ್ನು ಹೊಂದಿದವರು ವಾದಿರಾಜ. ಜಗನ್ನಾಥದಾಸರು ರಚಿಸಿದ ಹರಿಕಥಾಮೃತ ಸಾರ ಕೃತಿಯ ಛಂದಸ್ಸು. ಹರಿಕಥಾಮೃತ ಕೃತಿಯ ಛಂದಸ್ಸು ಭಾಮಿನಿ ಷಟ್ಪದಿಯಲ್ಲಿದೆ. ಪೆಣ್ಣು ಪೆಣ್ಣೆಂದೇಕೆ ಬೇಳುಗೌರೆ ಕಣ್ಣು ಕಾಣದ ಗಾವಿಲರು ಎಂದು ಹೆಣ್ಣಿನ ಮಹತ್ವ ಸಾರಿದವರು ಸಂಚಿ ಹೊನ್ನಮ್ಮ. ಪೆಣ್ಣು ಪೆಣ್ಣೆಂದೇತಕ್ಕೆ ಬೀಳುಗೆಳುವರು ಕಣ್ಣು ಕಾಣದ ಗಾವಿಲರು. ಇದನ್ನು
ಈ ಒಂದು ಹೆಣ್ಣಿನ ಮಹತ್ವವನ್ನು ಸಾರದಂತಹ ಕವಯಿತ್ರಿ ಸಂಚಿ ಹೊನ್ನಮ್ಮ. ಶ್ರೀ ಹರ್ಷನ ರತ್ನಾವಳಿ ನಾಟಕದ ಭಾಷಾಂತರ ಕೃತಿ ಮಿತ್ರವಿಂದ ಗೋವಿಂದ. ಮುದ್ದಣ್ಣ ಬರೆದ ಕಾದಂಬರಿ ಕೃತಿ ಗೋದಾವರಿ. ಮುದ್ದಣ್ಣನ ಮನೋರಮೆಯ ಸಂವಾದ ಒಳಗೊಂಡ ಕೃತಿ ರಾಮಾಶ್ವಮೇಧ. ಬಿ ಎಂ ಶ್ರೀಕಂಠಯ್ಯನವರು ಅರ್ಪಿಸಿದ ಅಭಿನಂದನ ಗ್ರಂಥವಿದು ಸಂಭಾವನೆ. ರಜದ ಮಹೋತ್ಸವ ಪ್ರಗಾಧ ಕೃತಿಯ ಕರ್ತೃ ಬಿ ಎಂ ಶ್ರೀಕಂಠಯ್ಯ. ಏಕಲವ್ಯನನ್ನು ಕುರಿತು ಬರೆದ ಗೋವಿಂದಪ್ಪಯ್ಯವರ ಏಕಾಂಕ ನಾಟಕ ಹೆಬ್ಬೆರಳು. ಗೋವಿಂದಪ್ಪಯ್ಯವರ ಮೊದಲ ಲೇಖನ ಪ್ರಕಟವಾದ ಪತ್ರಿಕೆ ಸುಹಾಸಿನಿ. ಯೇಸುವಿನ ಅಂತ್ಯವನ್ನು ಚಿತ್ರಿಸುವ ಗೋವಿಂದಪ್ಪಯ್ಯವರ ಕೃತಿ ಗೋಲ್ಗತ. ತಾಯಿ ಎಂಬ ಸಾಮಾಜಿಕ ಏಕಾಂಕ ನಾಟಕದ ಕರ್ತೃ ಗೋವಿಂದಪ್ಪೈ. ಮಕ್ಕಳ ಸಾಹಿತ್ಯದ ಪಿತಾಮಹ ಪಂಜೆ ಮಂಗೇಶರಾಯರು. ಆಂಗ್ಲ ಕವಿತಾವಳಿ ಅನುವಾದಿತ ಕವನ ಸಂಕಲನದ ಕರ್ತೃ ಹಟ್ಟಿ ಅಂಗಡಿ ನಾರಾಯಣರಾಯರು. ಇದು ದಾಖಲೆಗೊಂಡ ಮೊಟ್ಟ ಮೊದಲ ಜನಪದ ಕೃತಿಯಾಗಿದೆ. ಗಜಾಷ್ಟಕ. ಕೊನೆ ಪ್ರಶ್ನೆ 100ನೇ ಪ್ರಶ್ನೆ. ಕವಿರಾಜ ಮಾರ್ಗ ಲಕ್ಷಣ ಗ್ರಂಥದ ಕರ್ತೃ ಶ್ರೀ ವಿಜಯ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಸುಮಾರು 100 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸಿದ್ದೇನೆ. ಇದು ಪ್ರೌಢಶಾಲಾ ಶಿಕ್ಷಕರ, ಕನ್ನಡ ಭಾಷಾ ಶಿಕ್ಷಕರಿಗೆ ಅನುಕೂಲವಾಗುವುದು. ಅದರ ಜೊತೆಗೆ HSTR ಮತ್ತು GPSTR, PSTR ಈ ಎಲ್ಲ ಹುದ್ದೆಗಳಿಗೂ ಈ ಒಂದು ಪ್ರಶ್ನೆಗಳು ಪ್ರಮುಖವಾದಂಥ ಪ್ರಶ್ನೆಗಳಾಗಿವೆ. ಇದೇ ರೀತಿಯಾಗಿ ಮುಂದೆ ಬರುವಂತಹ ಎಲ್ಲ ವಿಡಿಯೋಗಳಿಗೂ ನೋಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸದಾ ವೀಕ್ಷಿಸ್ತೀರಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ವಸತಿ ಶಾಲೆ ಶಿಕ್ಷಕರು ಹಾಗೂ GPSTR, HSTR ಮತ್ತು PSTRಗೆ ಸಂಬಂಧಿಸಿದಂತೆ ಕನ್ನಡ ಭಾಷೆಗೆ ಮತ್ತು ಕನ್ನಡ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಕನ್ನಡ ಪ್ರಮುಖ ಪ್ರಶ್ನೋತ್ತರಗಳ ಒಂದು ವಿಡಿಯೋ ಸರಣಿಯಾಗಿದೆ. ಇದು 2ನೇ ವಿಡಿಯೋ ಆಗಿದೆ. ಇದಕ್ಕಿಂತ ಮೊದಲನೇ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಇದು 2ನೇ ವಿಡಿಯೋ. ಇಲ್ಲಿ 101ರಿಂದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸಲಾಗುವುದು. ಎಲ್ಲರೂ ನಮ್ಮ ವಿಡಿಯೋನ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ 101ನೇ ಪ್ರಶ್ನೆ 100ರಿಂದ 100ರವರೆಗೆ ಭಾಗ 1ರಲ್ಲಿ ಚರ್ಚಿಸಲಾಗಿದೆ. ಈಗ 101ರಿಂದ ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗುವುದು. ಇಲ್ಲಿ ಮೊದಲನೇ ಪ್ರಶ್ನೆ 101ನೇ ಪ್ರಶ್ನೆ. ಇವರು ಕವಿರಾಜ ಮಾರ್ಗಕಾರರ ಹೆಸರಿಸಿದ ಗದ್ಯ ಕವಿಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕವಿರಾಜ ಮಾರ್ಗಕಾರರು ಯಾವ ಯಾವ ಕವಿಗಳನ್ನು ಗದ್ಯ ಕವಿಗಳು ಎಂದು ಹೆಸರಿಸಿದ್ದಾರೆ ಅನ್ನೋದನ್ನು ವಿಮಲೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ ಇವರು ಗದ್ಯ ಕವಿಗಳು. ಅದೇ ರೀತಿಯಾಗಿ 102ನೇ ಪ್ರಶ್ನೆ. ಕವಿರಾಜ ಮಾರ್ಗಕಾರರ ಹೆಸರಿಸಿದ ಪದ್ಯ ಕವಿಗಳು ಕವೀಶ್ವರ, ಪಂಡಿತ ಚಂದ್ರ, ಲೋಕಪಾಲ, ಪರಮಶ್ರೀ ವಿಜಯ ಇವರು ಪದ್ಯ ಕವಿಗಳು. 103ನೇ ಪ್ರಶ್ನೆ. ಕರ್ನಾಟಕ ಲಕ್ಷಣ ಶಿಕ್ಷಾಚಾರ್ಯ ಎಂಬ ಬಿರುದನ್ನು ಹೊಂದಿದವರು ಯಾರು ಅಂತ ಕೇಳಿದರೆ ಇಲ್ಲಿ ಕೇಶಿರಾಜ ಅನ್ನೋದು ಸರಿಯಾದಂಥ ಉತ್ತರ. 104ನೇ ಪ್ರಶ್ನೆ. ಹಳಗನ್ನಡದಲ್ಲಿ ರಚಿತವಾದ ತಿರುಮಲಾರ್ಯನ ಗದ್ಯ ಕೃತಿ. ಹಳಗನ್ನಡದಲ್ಲಿ ತಿರುಮಲಾರ್ಯ ಬರೆದಂತಹ ಗದ್ಯ ಕೃತಿ ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಚಿಕ್ಕದೇವರಾಜ ವಂಶಾವಳಿ ಅನ್ನೋದು. ಚಿಕ್ಕದೇವರಾಜ ವಂಶಾವಳಿ ಅನ್ನೋದು ಸರಿಯಾದಂಥ ಉತ್ತರ. ನೆಕ್ಸ್ಟ್, ಇದು ದೇವಿಯ ಪ್ರಮುಖ ಕೃತಿ. ಅಕ್ಕ ಮಹಾದೇವಿ ರಚನೆ ಮಾಡಿದಂಥ ಪ್ರಮುಖ ಕೃತಿ ಯಾವುದಂದರೆ ಯೋಗಾಂಗ ತ್ರಿವಿಧಿ ಅನ್ನೋದು ಆಪ್ಷನ್. ಇದು ಸರಿಯಾದಂಥ ಉತ್ತರ. ನೆಕ್ಸ್ಟ್, ಅದೇ ರೀತಿಯಾಗಿ ಚಂದ್ರಮತಿಯ ಪುತ್ರವಿಲ್ಲಾಪವನ್ನು ಒಳಗೊಂಡ ರಾಘವಂಕನ ಕೃತಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಹರಿಶ್ಚಂದ್ರ ಕಾವ್ಯ ಅನ್ನೋದು ಸರಿಯಾದಂಥ ಉತ್ತರ. 107ನೇ ಪ್ರಶ್ನೆ. ತನ್ನ ಕಾವ್ಯವನ್ನೇ ಮತ್ತೆ ಬರೆಯುವವರಿಗೆ ಎಂಟೆದೆಯಬೇಕು ಎಂದವರು ಯಾರು ಅಂತ ಹೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ರನ್ನ. 108ನೇ ಪ್ರಶ್ನೆ.
ರಾಮನಾಥ ಚರಿತೆ ಕೃತಿಯನ್ನು ಆಧರಿಸಿ ಜಿ ವರದರಾಜರಾಯರು ಬರೆದ ನಾಟಕ ಯಾವುದು ಅಂತ ಕೇಳಿದರೆ ಗುಮ್ಮಟ ಕೇಸರಿ ಅನ್ನೋದು ಸರಿಯಾದಂಥ ಉತ್ತರ. 109ನೇ ಪ್ರಶ್ನೆ, ರತ್ನಾಕರವರ್ಣಿ ಜೀವಿಸಿದ್ದ ಕಾಲ ಅಂದರೆ ರತ್ನಾಕರವರ್ಣಿ ಯಾವ ಶತಮಾನದಲ್ಲಿ ಇದ್ರಪ್ಪ ಅಂದರೆ 16ನೇ ಶತಮಾನದಲ್ಲಿ ಇದ್ದಂತಹ ಕವಿ. 110ನೇ ಪ್ರಶ್ನೆ, ಬ್ರಹ್ಮಸ್ತುತಿ ಕೃತಿಯ ಕರ್ತೃ ಅಂತ ಕೇಳಿದ್ದಾನೆ. ಬ್ರಹ್ಮಸ್ತುತಿಯ ಈ ಒಂದು ಕೃತಿಯನ್ನು ರಚನೆ ಮಾಡಿದವರು ಯಾರಪ್ಪ ಅಂದರೆ ವಿಜಯದಾಸರು. ನೆಕ್ಸ್ಟ್ 111ನೇ ಪ್ರಶ್ನೆ, ಸರ್ವಜ್ಞನ ವಚನಗಳ ರೂಪ ಅಂತ ಕೇಳಿದರೆ ಸರ್ವಜ್ಞ ವಚನಗಳನ್ನು ರಚನೆ ಮಾಡಿರುವಂಥ ರೂಪ ಯಾವುದು ಅಂದರೆ ತ್ರಿಪದಿಯಲ್ಲಿ ರಚನೆ ಮಾಡಿದ್ದಾನೆ. ನೆಕ್ಸ್ಟ್, ಈಕೆ ಅಳಸಿಂಗರಾಯನ ಶಿಷ್ಯೆಯಾಗಿದ್ದಳು ಅಂತ ಕೇಳಿದ್ದಾರೆ. ಅಳಸಿಂಗರಾಯನ ಶಿಷ್ಯ ಯಾರಪ್ಪ ಅಂದರೆ ಸಂಚಿ ಹೊನ್ನಮ್ಮ. ನೆಕ್ಸ್ಟ್, ಪತಿವ್ರತ ಧರ್ಮವನ್ನು ಬೋಧಿಸುವ ಸಂಚಿ ಹೊನ್ನಮ್ಮನ ಸಾಂಗತ್ಯ ಕಾವ್ಯ ಯಾವುದಪ್ಪ ಅಂದರೆ ಸಾಂಗತ್ಯದಲ್ಲಿ ರಚನೆಯಾದಂಥ ಕಾವ್ಯ ಸಂಚಿ ಹೊನ್ನಮ್ಮ ರಚನೆ ಮಾಡಿರೋದು ಹದಿಬದಿಯ ಧರ್ಮ. 114ನೇ ಪ್ರಶ್ನೆ, ಕರ್ನಾಟಕವು ಒಂದಾಗದೆ ಕರ್ನಾಟಕಸ್ಥರ ಏಳಿಗೆಯು ಸಾಧ್ಯವಿಲ್ಲ ಎಂದವರು. ಸರಿಯಾದಂಥ ಉತ್ತರ ಆಲೂರು ವೆಂಕಟರಾಯರು. ತನು ಕನ್ನಡ, ಮನ ಕನ್ನಡ, ನುಡಿ ಕನ್ನಡ, ನಡೆ ಕನ್ನಡ ಎಂದು ಹಾಡಿದವರು ಯಾರಪ್ಪ ಅಂದರೆ ಗೋವಿಂದ ಪೈ. ಈತ ಹೊಸಗನ್ನಡ ಕಾವ್ಯಕ್ಕೆ ಬುನಾದಿ ಹಾಕಿದ ಕವಿ ಯಾರು ಅಂದರೆ ಮುದ್ದಣ್ಣ. ನೆಕ್ಸ್ಟ್, ಕವಿ ಶಿಷ್ಯ ಎಂಬ ಬಿರುದು ಹೊಂದಿದ ಕವಿ ಯಾರಂದರೆ ಪಂಜೆ ಮಂಗೇಶರಾಯರು. ಕೆ ವಿ ಪುಟ್ಟಪ್ಪನವರು ಜನಿಸಿದ್ದು, ಕುವೆಂಪು ಅವರು ಜನಿಸಿದ್ದು ಕುಪ್ಪಳ್ಳಿಯಲ್ಲಿ. ಕನ್ನಡದ 3ನೇ ರಾಷ್ಟ್ರಕವಿ ಯಾರಪ್ಪ ಅಂದರೆ ಜಿ ಎಸ್ ಶಿವರುದ್ರಪ್ಪನವರು. ಅಂಬಿಕಾತನಯ ದತ್ತ ಇವರ ಕಾವ್ಯನಾಮವಾಗಿದೆ. ದಾರಾ ಬೇಂದ್ರೆಯವರು. ಬೆಟ್ಟದ ಜೀವ ಇದೊಂದು ಏನಪ್ಪ ಅಂದರೆ ಇದು ಕಾದಂಬರಿ ಸಾಹಿತ್ಯ. ಕಡಲ ತೀರದ ಭಾರ್ಗವ ಎಂದು ಹೆಸರಾದವರು ಯಾರಪ್ಪ ಅಂದರೆ ಶಿವರಾಮ್ ಕಾರಂತರವರು. ಶಿವರಾಮ್ ಕಾರಂತರ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕೃತಿ ಯಾವುದಂದರೆ ಮೂಕಜ್ಜಿಯ ಕನಸುಗಳು. ನೆಕ್ಸ್ಟ್, ಕಿಂಗ್ ಲಿಯರ್ನ ನಾಟಕವನ್ನು ಹೇಮಚಂದ್ರ ರಾಜವಿಲಾಸ ಎಂದು ಅನುವಾದಿಸಿದವರು ಎಂ.ಎಸ್. ಪುಟ್ಟಣ್ಣ. ಗಳಗನಾಥ ಕವಿಯ ನಿಜ ನಾಮ ಯಾವುದಂದರೆ ವೆಂಕಟೇಶ್ ತಿರುಕ್ಕೋ ಕುಲಕರ್ಣಿ ಅನ್ನೋದು ಇದು ಗಳಗನಾಥ ಕವಿಯ ನಿಜನಾಮ. ಸದ್ಬೋಧ ಚಂದ್ರಿಕೆ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಗಳಗನಾಥ ಅವರು. ಚಂದ್ರಾವಳಿಯ ವಿಲಾಸಂ ಎಂಬ ಗದ್ಯ ಕೃತಿಯ ಕರ್ತೃ ಮೂಳಿಯ ತಿಮ್ಮಪ್ಪಯ್ಯ. ಶಂಭಾಸುರ ವಧೆಯನ್ನು ವಸ್ತುವಾಗಿರಿಸಿಕೊಂಡು ಮೂಳಿಯ ತಿಮ್ಮಪ್ಪಯ್ಯ ಬರೆದ ಕಾವ್ಯ ಅಂದರೆ ಸೊಬಗಿನ ಬಳ್ಳಿ. ಆಪ್ಷನ್. ನಾಡೋಜ ಪಂಪ ಎಂಬ ಮೇರು ಕೃತಿಯನ್ನು ರಚಿಸಿದವರು ಮೂಳಿಯ ತಿಮ್ಮಪ್ಪಯ್ಯ. ಪೈಶಾಚಿ ಭಾಷೆಯ ಬೃಹತ್ ಕಥೆಯನ್ನು ಈ ಹೆಸರಿನಿಂದ ಕರೆಯಲಾಗಿದೆ. ಒಡ್ಡಾ ಕತೆ ಅಥವಾ ಒಡ್ಡಾಕಥ ಅಂತ ಕರೀತಾರೆ. ಅಗಸನು ಬರೆದ ಸಂಸ್ಕೃತ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ವರ್ಧಮಾನ ಚರಿತಂ. ದ್ವಿತೀಯ ವಿಭಕ್ತಿ ಅನ್ಗೆ ಬದಲಾಗಿ ಆನ್ ಎಂಬ ದೀರ್ಘ ಬರುವುದು ಪೂರ್ವದ ಹಳಗನ್ನಡದಲ್ಲಿ. ಅನ್ಗೆ ಬದಲು ಆನ್ ಅನ್ನೋದು ದೀರ್ಘ ಬರುವುದು ಪೂರ್ವದ ಹಳೆಗನ್ನಡದಲ್ಲಿ. ಪೆತ್ತಜಯನ್ ಎಂಬ ಪದವು ಅರಿಸಮಾಸಕ್ಕೆ ಉದಾಹರಣೆಯಾಗಿದೆ. ತಿರುಮಲಾರ್ಯ ಬರೆದ ಅಲಂಕಾರ ಗ್ರಂಥ ಅಪ್ರತಿಮ ವೀರ ಚರಿತೆ. ತಿರುಕೊಳವಿನಾಚಿಯ ಪ್ರಲಾಪ ಪ್ರಸಂಗ ಒಳಗೊಂಡಿರುವ ಷಡಕ್ಷರೀಯ ಕೃತಿ ಯಾವುದಪ್ಪ ಅಂದರೆ ರಾಜಶೇಖರ ವಿಲಾಸ. ಬಸವ ಸ್ತೋತ್ರ ತ್ರಿವಿಧಿ ಕೃತಿಯ ಕರ್ತೃ ಅಂತ ಕೇಳಿದ್ದಾರೆ. ಬಸವ ಸ್ತೋತ್ರ ತ್ರಿವಿಧಿಯ ಕೃತಿಯನ್ನು ರಚನೆ ಮಾಡಿದಂತಹ ಕವಿ ಸಿದ್ದರಾಮ.
ರಾಘವಾಂಕನ ಜನ್ಮಸ್ಥಳ ಹಂಪೆ. ರಾಘವಾಂಕನ ಈ ಕೃತಿಗಳು ದೊರೆತಿಲ್ಲ ಅಂತ ಕೇಳಿದರೆ ಯಾವ ಕೃತಿ ಅಂದರೆ ಶರಭ ಚಾರಿತ್ರ್ಯ ಮತ್ತು ಹರಿಹರ ಮಹತ್ವ. ಹರಿಶ್ಚಂದ್ರ ಚಾರಿತ್ರ್ಯ ಕೃತಿಗೆ ದೊರೆತ ಮೂಲ ಪ್ರೇರಣೆ ಚಂಡ ಕೌಶಿಕ ನಾಟಕ. ಹರಿಶ್ಚಂದ್ರ ಕೃತಿಗೆ ದೊರೆತ ಮೂಲ ಪ್ರೇರಣೆ ಏನಪ್ಪ ಅಂದರೆ ಚಂಡ ಕೌಶಿಕ ನಾಟಕ ಅನ್ನೋದು. ನೆಕ್ಸ್ಟ್, ಭೀಮಾ ಕವಿಯ ಬಸವ ಪುರಾಣ ಕೃತಿ ಒಳಗೊಂಡಿರುವ ಷಟ್ಪದಿ ಭಾಮಿನಿ ಷಟ್ಪದಿ. ಭೀಮಾ ಕವಿಯ ಬಸವ ಪುರಾಣ ಅನ್ನೋ ಕೃತಿ ಯಾವ ಷಟ್ಪದಿಯಲ್ಲಿ ರಚನೆಯಾಗಿದೆಯಪ್ಪ ಅಂದರೆ ಭಾಮಿನಿ ಷಟ್ಪದಿಯಲ್ಲಿ. ಕುಮಾರವ್ಯಾಸ ಬರೆದ ಕರ್ನಾಟಕ ಭಾರತ ಕಥಾಮಂಜರಿ ಮಹಾಕಾವ್ಯಕ್ಕಿರುವ ಇತರೆ ಹೆಸರು ಅಂದರೆ ಗದುಗಿನ ಭಾರತ, ಮತ್ತು ಕನ್ನಡ ಭಾರತ ಮತ್ತು ಕುಮಾರವ್ಯಾಸ ಭಾರತ. ಈ ಮೂರು ಹೆಸರಿನಿಂದ ಕರೀತಾರೆ. ಕರ್ನಾಟಕ ಭಾರತ ಕಥಾಮಂಜರಿ ಈ ಒಂದು ಕಾವ್ಯಕ್ಕೆ ಇತರೆ ಮೂರು ಹೆಸರುಗಳಿದೆ: ಗದುಗಿನ ಭಾರತ, ಕನ್ನಡ ಭಾರತ, ಕುಮಾರವ್ಯಾಸ ಭಾರತ. ಕುಮಾರವ್ಯಾಸ ಭಾರತದಲ್ಲಿರುವ ಒಟ್ಟು ಪರ್ವಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 10 ಪರ್ವಗಳು ಇದ್ದಾವೆ. ರತ್ನಾಕರ ವರ್ಣಿ ಕವಿಗಿದ್ದ ಬಿರುದು ಶೃಂಗಾರ ಕವಿ. ವಿಜಯದಾಸರ ಅಂಕಿತ ನಾಮ ವಿಜಯ ವಿಠ್ಠಲ. ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದ ವರ್ಷ 1915ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆಯಾಗುತ್ತೆ. ನೆಕ್ಸ್ಟ್, ಇವರ ಕಾಲದಲ್ಲಿ ಮೈಸೂರು ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಆಯಿತು. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಎಂದು ನಾಮಕರಣ ಮಾಡಿದಂತಹ ಅರಸ ಯಾರಪ್ಪ ಅಂದರೆ ದೇವರಾಜ ಅರಸೋರು. ಇವರು ಮುಖ್ಯಮಂತ್ರಿ ಇದ್ದಾಗ ಕರ್ನಾಟಕ ಎಂಬ ಒಂದು ಹೆಸರನ್ನು ಮರುನಾಮಕರಣ ಮಾಡ್ತಾರೆ. ವೈಯಕ್ತಿಕ ಭಾವನೆಗಳನ್ನು ಅಭಿವ್ಯಕ್ತಿಸುವ ಕಿರುಗವನ ಯಾವುದಪ್ಪ ಅಂದರೆ ಭಾವಗೀತೆ. ಗಿಳಿವಿಂಡು ನಂದಾದೀಪ ಎಂಬ ಕವನ ಸಂಕಲನದ ಕರ್ತೃ ಯಾರು ಅಂದರೆ ಗೋವಿಂದ ಪೈ. ಬುದ್ಧನ ಕಡೆಯ ದಿನಗಳನ್ನು ಚಿತ್ರಿಸುವ ಗೋವಿಂದ ಪೈಯವರ ನೀಳ್ಗವನ ಇದು ಏನಪ್ಪ ಅಂದರೆ ವೈಶಾಖ. ಕೋಟಿ ಚೆನ್ನಯ್ಯ ಇವರ ಪ್ರಸಿದ್ಧ ಕೃತಿಯಾಗಿದೆ. ಕೋಟಿ ಚೆನ್ನಯ್ಯ ಅನ್ನೋದು ಪಂಜೆ ಮಂಗೇಶರಾಯವರು ರಚನೆ ಮಾಡಿರುವಂತಹ ಪ್ರಸಿದ್ಧ ಕೃತಿ. ನೆಕ್ಸ್ಟ್, ಮಾಡಿದ್ದುಣ್ಣೋ ಮಹಾರಾಯ ಇವರ ಪ್ರಸಿದ್ಧ ಕಾದಂಬರಿ. ಈ ಒಂದು ಮಾಡಿದ್ದುಣ್ಣೋ ಮಹಾರಾಯ ಅನ್ನೋದು MS ಪುಟ್ಟಣ್ಣವರು ರಚನೆ ಮಾಡಿರುವಂಥ ಕಾದಂಬರಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಅವರಿಂದ ರಾಜ ಸೇವಕ ಪುಸ್ತಕ ಎಂಬ ಬಿರುದು ಪಡೆದ ಕವಿ ಯಾರಪ್ಪ ಅಂದರೆ ಶ್ರೀ BM ಶ್ರೀಕಂಠಯ್ಯ ಇವರು. ರಾಜ ಸೇವಾ ಪುಸ್ತಕ ಎಂಬ ಬಿರುದು ಪಡೆದಂತಹ ಕವಿ BM ಶ್ರೀಕಂಠಯ್ಯ. ಇವರನ್ನು 2ನೇ ರಾಷ್ಟ್ರಕವಿಯಾಗಿ ಪ್ರಸಿದ್ಧರು ಕುವೆಂಪು ಅವರು. ಕುವೆಂಪು ಅವರ ಈ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಶ್ರೀ ರಾಮಾಯಣ ದರ್ಶನಂ. ಬೆಟ್ಟದ ಜೀವ ಕಾದಂಬರಿಯ ಕರ್ತೃ ಡಾಕ್ಟರ್ ಶಿವರಾಮ್ ಕಾರಂತ. ಬೆಟ್ಟದ ಜೀವ ಈ ಒಂದು ಕಾದಂಬರಿಯನ್ನು ಬರೆದವರು ಯಾರಪ್ಪ ಅಂದರೆ ಡಾಕ್ಟರ್ ಶಿವರಾಮ್ ಕಾರಂತ ಅವರು. ಪ್ರಬುದ್ಧ ಪದ್ಮನಯನೆ ಎಂಬ ಕಾದಂಬರಿಯ ಕರ್ತೃ. ಪ್ರಬುದ್ಧ ಪದ್ಮನಯನೆ ಅನ್ನೋ ಒಂದು ಕಾದಂಬರಿಯನ್ನು ರಚನೆ ಮಾಡಿದವರು ಗಳಗನಾಥ. ಇವರು ಕನ್ನಡದ ಪ್ರಸಿದ್ಧ ಸಂಶೋಧಕರು ಹಾಗೂ ವಿಮರ್ಶಕರು. ಕನ್ನಡದ ಪ್ರಸಿದ್ಧ ಸಂಶೋಧಕರು ಮತ್ತು ವಿಮರ್ಶಕರು ಮೂಳಿಯ ತಿಮ್ಮಪ್ಪಯ್ಯ. ಮೂಳಿಯ ತಿಮ್ಮಪ್ಪಯ್ಯನವರು ಪ್ರಾರಂಭದ ಕೃತಿಗಳು ಈ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಕನ್ನಡ ಕೋಗಿಲೆ ಅನ್ನೋ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಮೂಳಿಯ ತಿಮ್ಮಪ್ಪಯ್ಯನವರು ಕೊನೆಯ ಕಾದಂಬರಿ ವೀರಂಬೈಕ್ಯ. ವೀರಂಬೈಕ್ಯ ಅನ್ನೋದು ಏನಪ್ಪ ಅಂದರೆ ಇದು ಮೂಳಿಯ ತಿಮ್ಮಪ್ಪಯ್ಯನವರ ಕೊನೆಯ ಕಾದಂಬರಿ ಆಗಿದೆ. ನೆಕ್ಸ್ಟ್, ವೆಂಕಣ್ಣಯ್ಯನವರೊಡನೆ ಸೇರಿ ಸ್ವಾಮಿ ಶಿಷ್ಯ ಸಂವಾದ ಭಾಗ 1 ಕೃತಿಯನ್ನು ರಚನೆ ಮಾಡಿದವರು AR ಕೃಷ್ಣಶಾಸ್ತ್ರಿ. ಶರಶ್ಚಂದ್ರರ
ಬಂಗಾಳಿ ಮೂಲ ಕೃತಿಯ ಅನುವಾದಿತ AR ಕೃಷ್ಣಶಾಸ್ತ್ರಿಯವರು ಈ ಕೃತಿಯನ್ನು ರಚನೆ ಮಾಡಿದ್ರಪ್ಪ ಅಂದರೆ ನಾಗ ಮಹಾಶಯ ಅನ್ನೋ ಕೃತಿಯನ್ನು ರಚನೆ ಮಾಡ್ತಾರೆ. ಪೊಗಳೆ ಪೊಟ್ಟಣ ಪದವು ಇದು ಯಾವ ಪ್ರಯೋಗದಲ್ಲಿದೆ ಅಂದರೆ ಕರ್ಮಿಣಿ ಪ್ರಯೋಗದಲ್ಲಿದೆ. ಪೊಗಳೆ ಪಟ್ಟಣ ಅನ್ನೋ ಪದವು ಯಾವ ಪ್ರಯೋಗದಲ್ಲಿದೆ ಅಂದರೆ ಕರ್ಮಿಣಿ ಪ್ರಯೋಗದಲ್ಲಿದೆ. ನೆಕ್ಸ್ಟ್, ಕಪ್ಪೆ ಅರಭಟ ಸುತಿಪರ ಪದ್ಯಗಳು ದೊರೆತ ಶಾಸನ ಯಾವುದು ಅಂತ ಕೇಳಿದರೆ ಇಲ್ಲಿ ಬಾದಾಮಿ ಶಾಸನ ಅನ್ನೋದು ಸರಿಯಾದಂಥ ಉತ್ತರ. ಕಪ್ಪೆ ಅರಭಟನ ಸುತಿಪರ ಪದ್ಯಗಳು. ನೆಕ್ಸ್ಟ್, ಬಿಣಮನಿ ಅನುಕ್ತಿ ಭೋಗಿ ಬಿಣದುನ್ ಮೆಳಿನಿ ದೋಣ್ ಎಂಬ ವೃತ್ತದ ಸಾಲಿನಲ್ಲಿರುವ ಶಾಸನ ಅಂತ ಕೇಳಿದರೆ ತಮ್ಮಟ ಶಾಸನ. ಇದು ಕನ್ನಡ ಸಾಹಿತ್ಯದ ಅತಿ ಪ್ರಾಚೀನ ರೂಪಗಳು. ಒನಕೆವಾಡು ಮತ್ತು ಓವನಿಗೆ. ಒನಕೆವಾಡು ಮತ್ತು ಓವನಿಗೆ ಅನ್ನೋದು ಕನ್ನಡ ಸಾಹಿತ್ಯದ ಅತಿ ಪ್ರಾಚೀನ ರೂಪಗಳು. ಉದ್ದಾಂಡ ಷಟ್ಪದಿಯಲ್ಲಿ ರಚಿಸಲ್ಪಟ್ಟ ರಾಘವಾಂಕನ ಕೃತಿ ವೀರೇಶ ಚರಿತೆ. ತ್ರಿಪದಿಯ ಲಕ್ಷಣವನ್ನು ಮೊದಲ ಬಾರಿಗೆ ಹೇಳಿದವನು. ತ್ರಿಪದಿಯ ಲಕ್ಷಣಗಳನ್ನು ಹೇಳಿದಂಥ ಕವಿ ನಾಗವರ್ಮ. ಸೊನ್ನಾಲಿಗೆಯನ್ನು ತನ್ನ ಕಾರ್ಯಕ್ಷೇತ್ರವನ್ನು ಮಾಡಿಕೊಂಡು ವಚನ ರಚಿಸಿದವರು ಸಿದ್ದರಾಮ. ಚನ್ನಬಸವಣ್ಣನವನು ಕುರಿತು ಆತನ ಪ್ರತಿಭೆ ಪಾದರಸದಂತೆ ಮಿಂಚಿನಂತೆ ಎಂದವರು MR ಶ್ರೀನಿವಾಸಮೂರ್ತಿ. MR ಶ್ರೀನಿವಾಸಮೂರ್ತಿ ಚನ್ನಬಸವಣ್ಣನವರು ಕುರಿತು ಆತನಲ್ಲಿರುವಂಥ ಪ್ರತಿಭೆ ಪಾದರಸದಂತೆ ಮತ್ತು ಮಿಂಚಿನಂತೆ ಎಂದು ಹೇಳದಂತಹ ಕವಿ MR ಶ್ರೀನಿವಾಸಮೂರ್ತಿ. ಅಂಬಿಗರ ಚೌಡಯ್ಯನ ವಚನಗಳ ಅಂಕಿತ. ಅಂಬಿಗರ ಚೌಡಯ್ಯ ಅನ್ನೋದೇ. ಶೂನ್ಯ ಸಂಪಾದನೆಯ ಗ್ರಂಥದ ಯೋಜನೆಯನ್ನು ಮೊದಲು ಕಂಡವನು ಮಹದೇವಯ್ಯ. ರಗಳೆ ಕಾವ್ಯ ಪ್ರಕಾರವನ್ನು ಜೀವಂತಗೊಳಿಸಿದ ಪ್ರಸಿದ್ಧ ಕವಿ ಹರಿಹರ. ಹರಿಹರ ರಚಿಸಿದ ಪ್ರೌಢ ಚಂಪು ಕೃತಿ ಗಿರಿಜಾ ಕಲ್ಯಾಣ. ಭೀಮ ಕವಿಯ ಈ ಕೃತಿ ಉಪಲಬ್ಧವಿಲ್ಲ. ದಂಡಕ. ಪರಿವರ್ಧಿನಿ ಷಟ್ಪದಿಯಲ್ಲಿ ಅಖಂಡ ಕಾವ್ಯವೊಂದನ್ನು ಮೊದಲಿಗೆ ತಂದುಕೊಟ್ಟ ಕೀರ್ತಿ ಇವನಿಗೆ ಸಲ್ಲುತ್ತದೆ ಅಂದರೆ ದೇವರಾಜನಿಗೆ. ಕನ್ನಡದ ಮೊದಲ ಚಾರಿತ್ರಿಕ ಕಾವ್ಯ ರಾಮನಾಥ ಚರಿತೆ. ನಂಜುಂಡ ಕವಿ ವಿರಚಿತ ಸಾಂಗತ್ಯ ಕೃತಿ ರಾಮನಾಥ ಚರಿತ್ರೆಗೆ ಇರುವ ಮತ್ತೊಂದು ಹೆಸರು ಕುಮಾರರಾಮನ ಸಾಂಗತ್ಯ. ಶೇಕ್ಸ್ಪಿಯರ್ನ ಸಿಂಬಲೈನ ನಾಟಕವನ್ನು MS ಪುಟ್ಟಣ್ಣ ಈ ಹೆಸರಿನಿಂದ ಅನುವಾದಿಸಿದ್ದಾರೆ. ಸಿಂಹರಾಜ ಚರಿತೆ. ಕನ್ನಡ ನಾಡಿನಲ್ಲಿ ಕನ್ನಡವೇ ಗತಿ. ದೇಶದಲ್ಲಿ ಅದು ಮೊದಲ ಸ್ಥಾನ ಪಡೆದು ರಾಣಿಯಂತೆ ಮೆರೆಯಬೇಕು ಎಂದವರು AR ಕೃಷ್ಣಶಾಸ್ತ್ರಿಯವರು. ವೆಂಕಣ್ಣಯ್ಯನವರ ನೆನಪಿಗಾಗಿ ಪ್ರಕಟಿಸಿದ ಸ್ಮರಣ ಗ್ರಂಥ ಸವಿನೆನಪು. ಉತ್ತಂಗಿ ಚೆನ್ನಪ್ಪನವರ ಪೂರ್ಣ ಹೆಸರು ರೆವರೆಂಡ್ ಚೆನ್ನಪ್ಪ ದಾನಿಯಲ್ಲಪ್ಪ ಉತ್ತಂಗಿ. ಇದು ಉತ್ತಂಗಿ ಚೆನ್ನಪ್ಪನವರ ಸಂಪಾದಿತ ಕೃತಿ. ಸರ್ವಜ್ಞನ ವಚನಗಳು. ಅಭಿನವ ಕಾಳಿದಾಸ ಎಂಬ ಬಿರುದು ಉಳ್ಳ ಕವಿ ಬಸವಪ್ಪ ಶಾಸ್ತ್ರಿ.
ಸೀತೆಯ ಸ್ವಯಂವರವನ್ನು ಕುರಿತು ಸೀತಾ ಸ್ವಯಂವರ ಎಂಬ ನಾಟಕ ಬರೆದವರು ಶ್ರೀಕಂಠೇಶಗೌಡ ಎಂ.ಎಲ್. ಕರ್ನಾಟಕ ಕವಿಚರಿತ್ರೆಯ 3 ಸಂಪುಟಗಳನ್ನು ಪ್ರಕಟಿಸಿದವರು ಆರ್. ನರಸಿಂಹಾಚಾರ್. ಆಗಿನ ಮೈಸೂರು ಅರಸರಿಂದ ಪ್ರಾಕ್ತನ ವಿಮರ್ಶ ವಿಚಕ್ಷಣ ಎಂಬ ಬಿರುದು ಪಡೆದವರು ಆರ್. ನರಸಿಂಹಾಚಾರ್. ಕರ್ನಾಟಕ ಕವಿಚರಿತ್ರೆಯ 3 ಸಂಪುಟಗಳನ್ನು ಪ್ರಕಟಿಸಿದವರು ಆರ್. ನರಸಿಂಹಾಚಾರ್. ಆಗಿನ ಮೈಸೂರು ಅರಸರಿಂದ ಪ್ರಾಕ್ತನ ವಿಮರ್ಶೆ ವಿಚಕ್ಷಣ ಎಂಬ ಬಿರುದು ಪಡೆದವರು ಆರ್. ನರಸಿಂಹಾಚಾರ್. ಅಜನೃಪ ಚರಿತೆ ಮತ್ತು ದಿಲೀಪ ಚರಿತೆ ಅನುವಾದ ಕೃತಿಗಳ ಕರ್ತೃ ಎಸ್. ಜಿ. ನರಸಿಂಹಾಚಾರ್. ಅಜನೃಪ ಚರಿತೆ ಮತ್ತು ದಿಲೀಪ ಚರಿತೆ ಇವುಗಳ ಒಂದು ಅನುವಾದ ಕೃತಿಗಳ ಕರ್ತೃ ಎಸ್. ಜಿ. ನರಸಿಂಹಾಚಾರ್ ಅವರು. ಕುವೆಂಪು ಅವರ ಕಾವ್ಯನಾಮ ಕಿಶೋರ ಚಂದ್ರವಾಣಿ. ಚಂದ್ರಮಂಚಕ್ಕೆ ಬಾ ಚಕೋರಿ ಕವನ ಸಂಕಲನದ ಕರ್ತೃ ಕುವೆಂಪು. ರಸೋವೈಸ ಎಂಬುದು ಕುವೆಂಪು ಅವರು ಬರೆದ ವಿಮರ್ಶಾ ಕೃತಿ. ಇದು ರಸೋವೈಸ್ಯ ಅನ್ನೋದು ಕುವೆಂಪು ಅವರು ಬರೆದಂತಹ ವಿಮರ್ಶಾ ಕೃತಿಯಾಗಿದೆ. ನೆಕ್ಸ್ಟ್, ಇವು ಕವಿರಾಜ ಮಾರ್ಗದಲ್ಲಿ ಹೇಳಲಾಗಿರುವ ಪ್ರಾಚೀನ ರೂಪಗಳು. ಬೇದಂಡೆ, ಚತ್ತಣ, ಪರಗಣ. ಪರಗಣವನ್ನು ಹೀಗೂ ಕರೆಯಲಾಗುತ್ತದೆ, ನಾಳ್ಪರಗಣ ಅಂತ ಕರೀತಾರೆ. ನಾಳ್ಪರಗಣ ಅನ್ನೋದು ಪರಗಣವನ್ನು ಇನ್ನೊಂದು ರೀತಿಯಲ್ಲಿ ಕರೀತಾರೆ. ಗದ್ಯ ಮತ್ತು ಪದ್ಯಗಳನ್ನೆರಡು ಒಳಗೊಂಡ ದೀರ್ಘವಾದ ಕಾವ್ಯಕ್ಕೆ ಚಂಪು ಕಾವ್ಯ ಅಂತ ಕರೀತಾರೆ. ಇದು ದೊಂಡೋ ನರಸಿಂಹ ಮುಳಬಾಗಿಲುರವರು ಚಂಪು ಕಾವ್ಯದ ಕೃತಿ. ಹಿತೋಪದೇಶ ಅನ್ನೋದು. ಹಾಡಿದರೆ ಹಾಡಾಗುವ, ಓದಿದರೆ ಗದ್ಯವಾಗುವ ಕನ್ನಡದ ವಿಶಿಷ್ಟ ಕಾವ್ಯ ಪ್ರಕಾರ. ಹಾಡಿದರೆ ಹಾಡಾಗುವ ಮತ್ತು ಓದಿದರೆ ಗದ್ಯವಾಗುವಂತಹ ಕನ್ನಡದ ವಿಶಿಷ್ಟ ಪ್ರಕಾರ ಯಾವುದಂದರೆ ವಚನ. ಮದನ ತಿಲಕ ಕೃತಿಯ ಕರ್ತೃ ಚಂದ್ರರಾಜ. ತ್ರಿಪದಿಯಲ್ಲಿ ಬರುವ ಒಟ್ಟು ಗಣಗಳ ಸಂಖ್ಯೆ 11. ಶಿವ ಪಂಚಾಕ್ಷರಿಯ ಮಹತ್ವವನ್ನು ಸಾರುವುದಕ್ಕಾಗಿ ಹೊರಟ ಕಾವ್ಯವಿದು. ಶಿವ ಪಂಚಾಕ್ಷರಿಯ ಮಹತ್ವವನ್ನು ಹೊರಟಿರುವಂತಹ ಕಾವ್ಯ ಯಾವುದಪ್ಪ ಅಂದರೆ ರಾಜಶೇಖರ ವಿಲಾಸ. ಬಸವಣ್ಣನ ಜೀವನ ಚರಿತ್ರೆಯನ್ನು ಒಳಗೊಂಡ ಕೃತಿ ಬಸವರಾಜ ವಿಜಯ. ಷಡಕ್ಷರ ದೇವ ವಿರಚಿತ ಶಬರಶಂಕರ ವಿಲಾಸ ಒಂದು ಖಂಡಕಾವ್ಯ. ಇದು ಸಿದ್ದರಾಮನ ವಚನಗಳ ಅಂಕಿತ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಮುಡಿಗೆಯ ಅಷ್ಟಕ ಕಾವ್ಯ ಕೃತಿಯ ಕರ್ತೃ ಹರಿಹರ. ಹರಿಹರ ರಚಿಸಿದ್ದಾನೆಂದು ನಂಬಲಾಗಿರುವ ಒಟ್ಟು ರಗಳೆಗಳ ಸಂಖ್ಯೆ 106. ರಾಘವಾಂಕನ ವೀರೇಶ ಚರಿತೆ ಕೃತಿ ಒಳಗೊಂಡಿರುವ ಷಟ್ಪದಿ ಉದ್ದಾಂಡ ಷಟ್ಪದಿ. ಪ್ರಭುಲಿಂಗ ಲೀಲೆ ಎಂಬ ಭಾಮಿನಿ ಷಟ್ಪದಿ ಕಾವ್ಯದ ಕರ್ತೃ ಚಾಮರಸ. ಭೀಮಕವಿ ವಿರಚಿತ ಭೀಮಕವೇಶ್ವರ ರಗಳೆಯು ರಗಳೆ ಛಂದಸ್ಸಿನ ಉದ್ಗ್ರಂಥ. ಕುಮಾರವ್ಯಾಸ ಭಾರತವು ಭಾಮಿನಿ ಷಟ್ಪದಿಯಲ್ಲಿದೆ. ಅರ್ಜುನನ ಪ್ರತಾಪವನ್ನು ಹೊಗಳಿರುವ ಒಂದು ಪೌರಾಣಿಕ ವ್ರತಕಥೆಯನ್ನು ಒಳಗೊಂಡಿರುವ ಕೃತಿ ಐರಾವತ. ಅರ್ಜುನನ ಪ್ರತಾಪವನ್ನು ಹೊಗಳಿರುವಂತಹ ಒಂದು ಪೌರಾಣಿಕ ವ್ರತಕಥೆಯನ್ನು ಯಾವುದು ಒಳಗೊಂಡಿದೆಯಪ್ಪ ಅಂದರೆ ಐರಾವತ. ಕುಮಾರವ್ಯಾಸನು ಹಾಡಿದ್ದನೆಂದರೆ ಕಲಿಯುಗ ದ್ವಾಪರವಾಗುವುದು ಎಂದು ಹಾಡಿದವರು ಕುವೆಂಪು. ಉಷಾಹರಣ ಎಂಬ ನಾಟಕದ ಕರ್ತೃ ಶಾಂತಕವಿ. ಇದು ಎಂ.ಎಸ್. ಪುಟ್ಟಣ್ಣನವರು ಪ್ರಸಿದ್ಧ ಮಕ್ಕಳ ಕೃತಿ. ನೀತಿ ಚಿಂತಾಮಣಿ.
ರಾವುತ ರಂಗಪ್ಪ ಎಂಬ ಗೀತನಾಟಕದ ಕರ್ತೃ ಮೂಳಿಯ ತಿಮ್ಮಪ್ಪಯ್ಯ. ಉತ್ತಂಗಿ ಚೆನ್ನಪ್ಪನವರ ಕಾವ್ಯನಾಮ ತಿರುಳುಗನ್ನಡ ತಿರುಕ. ತಿರುಳಗನ್ನಡ ತಿರುಕ ಅನ್ನೋದು ಉತ್ತಂಗಿ ಚೆನ್ನಪ್ಪರವರ ಕಾವ್ಯನಾಮ. ಇದು ಯೇಸುವಿನ ಜೀವನಕ್ಕೆ ಸಂಬಂಧಿಸಿದ ಉತ್ತಂಗಿ ಚೆನ್ನಪ್ಪನವರ ಕೃತಿ. ಬನರಸಕ್ಕೆ ಬೆತ್ಲೆಯೇಮಿನ ವಿನಂತಿ. ಕೃಷ್ಣರಾಜ ಒಡೆಯರಿಗೆ ಅರ್ಪಿಸಿದ ಬಸವಪ್ಪ ಶಾಸ್ತ್ರಿಯವರ ಕೃತಿ ಕೃಷ್ಣರಾಜಾಭ್ಯುದಯ. ಶೇಕ್ಸ್ಪಿಯರ್ನ ಒಥೆಲೋವನ್ನು ಶೂರಸೇನ ಚರಿತೆ ಎಂದು ಕನ್ನಡಿಸಿದವರು ಅಥವಾ ಕನ್ನಡಕ್ಕೆ ಅನುವಾದಿಸಿದವರು ಯಾರಪ್ಪ ಅಂದರೆ ಬಸವಪ್ಪ ಶಾಸ್ತ್ರಿ. ಒಥೆಲೋ ನಾಟಕವನ್ನು ಪ್ರತಾಪ ರುದ್ರದೇವ ಎಂದು ಕನ್ನಡದಲ್ಲಿ ಅನುವಾದಿಸಿದವರು ಶ್ರೀ ಕಂಠೇಗೌಡ ಎಂ.ಎಲ್. ಗೋವಿನ ಬಾಳು ಕವನದ ಕರ್ತೃ ಎಸ್.ಜಿ. ನರಸಿಂಹಾಚಾರ್. ಗೋವಿನ ಬಾಳು ಎಂಬ ಕವನದ ಕರ್ತೃ ಯಾರಪ್ಪ ಅಂದರೆ ಎಸ್.ಜಿ. ನರಸಿಂಹಾಚಾರ್ ಅವರು. ಇದು ಕುವೆಂಪು ವಿರಚಿತ ಮಹಾಕಾದಂಬರಿ ಕಾನೂರು ಹೆಗ್ಗಡತಿ. ಕಾನೂರು ಹೆಗ್ಗಡತಿ ಅನ್ನೋದು ಕುವೆಂಪು ಅವರು ರಚನೆ ಮಾಡಿರುವಂತಹ ಮಹಾಕಾದಂಬರಿ. ದ ರಾ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಜಯ ಕರ್ನಾಟಕ ಎಂಬ ಮಾಸಪತ್ರಿಕೆಯನ್ನು ನಡೆಸುತ್ತಿದ್ದವರು ದ ರಾ ಬೇಂದ್ರೆಯವರು. ಆತ್ಮಕಥೆಯ ಎಳೆಗಳನ್ನು ಗುರುತಿಸಬಹುದಾದ ಮಧುರಚನ್ನರ ಕೃತಿ ಕಾಳರಾತ್ರಿ. ಇವರು ಮೊದಲ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಕವಿ ಕುವೆಂಪು ಅವರು. ಕನ್ನಡದಲ್ಲಿ ಉಪಲಬ್ಧವಾದ ಮೊದಲ ಗದ್ಯ ಕೃತಿ ಇದು ಒಡ್ಡಾರಾಧನೆ.